ಕ್ವಾಟ್ಲೆ ಅಣ್ಣ ಓಸಿ ಪರ್ಸನಲ್ ಕೆಲಸ ಐತೆ ನಿನ್ ದಮ್ಮಯ್ಯ ಅಂತೀನಿ ಬಿಟ್ವ ಅಣ್ಣ. ಆದ್ರೆ ಕೆಲಸ ಏನು ಅಂತ ಮಾತ್ರ ಕೇಳಬೇಡ, ಯಾಕಂದ್ರೆ ಅದು ನನ್ನ ಪರ್ಸನಲ್ಲು. ಪರ್ಸನಲ್ಲು ಹೋಗು. ಹೋಗ್ಲಾ ಕ್ವಾಟ್ಲೆಗೆ ಒಂದು ಫೋನ್ ಮಾಡ್ಬಿಡ್ಮ. ಅಂಟಮ್ಮ ಸರಿ ಟೈಮ್ ಕಾಲ್ ಮಾಡಿದ್ಯಾ ಅಂಟಮ್ಮ? ಬಡ್ಡಿ ಇದನ್ನ ಹತ್ಲಗು ಅಲ್ಲಾಡಕ್ ಬಿಟ್ಟಿಲ್ಲ. ಹುಡ್ಗಿ ಸಿಗ್ಲಿ ಅವನ್ ಕತೆ ಮುಗೀತು ಅಂತಾನೆ ಅರ್ಥ. ಲೇ ಕ್ವಾಟ್ಲೆ, ಅಂಟಮ್ಮ ದೊಡ್ಡ ಬಳಂಗನೇ ಅವನು. ಸಾಲ್ಗಾರು ಫೋನ್ ಮಾಡಿ ಕಾಟಕ್ಕೂ ಹೊರ್ತಾನೆ ಅವ್ರೆ. ಬೈಕ್ ನೇನೋ ಲೋನ್ ಮೇಲೆ ತಗೊಂಡಿರ್ಬೇಕು, ಕಂತ್ ಕಟ್ಟಿರೋರು ಕಂತ್ ಕಟ್ಟು ಅಂತ ಡೈಲಿ ಕಾಲ್ ಮಾಡಿ ಕಾಟಕ್ಕೂ ಹೊರ್ತಾನೆ ಅವ್ರೆ. ಅಂತಮ್ಮ ನಿಂಗೆ ಇನ್ನೊಂದು ಗೊತ್ತಾ? ಗಾಡಿ ತಗೊಂಡಿದ್ ಖುಷಿಲಿ ಡೈಲಿ ಹೊಸ ಹಾರ ಹಾಕಿದ್ದು. ಈಗ ಹಾರ ಇಲ್ಲಿ ನೀರನ್ನು ಕಾಣೆ. ಲೇ ನನಗ್ ಫೋನ್ ಮಾಡಿರೋದು ಅಂತಮ್ಮ ನನಗ್ ಗೊತ್ತು. ಕಷ್ಟಪಟ್ರೆ ನದಿ ಮೂಲ, ಋಷಿ ಮೂಲ, ಹೆಣ್ಣಿನ ಮೂಲ ಎಲ್ಲ ಕಂಡಿಡಿರ್ಬೋದು. ಆದ್ರೆ ನನ್ ಮಗನ್ ಜಾಟ್ ಕಂಡಿದೆ ಕಾಯ್ತಾ ಇಲ್ಲ. ಲೇ ಕ್ವಾಟ್ಲೆ, ಒಳ್ಳೆ ನ್ಯೂಸ್ ಚಾನಲ್ ಅವ್ರಂಗೆ ಒಬ್ಬೊಬ್ನೇ ಮಾತಾಡ್ಬೇಡ ಕಳ್ಳ. ಈಗ ಒದ್ರದ್ ಬಿಟ್ಬಿಟ್ಟು ನಾನು ಹೇಳೋದೊಂದು ಸ್ವಲ್ಪ ಕೇಳಿಸ್ಕ. ಆಟೊಂದು ಮಾತಾಡ್ಬಿಟ್ನೆ. ಅಂತಮ್ಮ ನೀನ್ ಸಿಕ್ಕಿ ಎಷ್ಟೋ ಗಂಟೆ ಆಯ್ತಲ್ಲ, ಅದಕ್ಕೆ ಜಾಸ್ತಿ ಮಾತಾಡ್ಬಿಟ್ಟೆ. ಸರಿ ಅದೇನು ಹೇಳು ಅಂತಮ್ಮ. ಕ್ವಾಟ್ಲೆ, ಲೇ ಕ್ವಾಟ್ಲೆ, ಇವತ್ ನನ್ನ ಅಮ್ಮಿ ಏನ್ ಮಾಡಿದ್ಲು ಗೊತ್ತೇ? ಅಲ್ಲೆಲ್ಲೆಲ್ಲೆ ಅಂತಮ್ಮ, ಈಟೊಂದು ಖುಷಿಯಾಗಿದೆ ಅಂದ್ರೆ ಏನೋ ಸ್ಪೆಷಲ್ಲೇ ಮಾಡಿರ್ಬೇಕು. ಏನ್ ಮಾಡ್ಯಾರ ಅಂತಮ್ಮ? ಅದು ಅಯ್ಯೋ ಅಯ್ಯೋ ಅಯ್ಯೋ, ಊರ್ ಹೆಂಗಸ್ರೆಲ್ಲ ಸೇರ್ಕೊಂಡು ನಿಮ್ಮನ್ನ ಹೆಂಗ್ ನೋಡ್ತಿದ್ರು ಗೊತ್ತಾ? ಈಟಾಯ್ತು ಕಳ್ಳ. ಮೊದಲನೇ ಕಿತ ನನ್ನ ಹೆಂಡ್ರು ಯಾರುವೆ ಕಣ್ಣು ಹಾಕ್ಬಿಡಿ ಅಂತ ಎಲ್ರೂ ಬೈದ್ಬಿಟ್ಟು ಕಳಿಸ್ಬಿಟ್ಟು ಕಲ್ಲ. ಅಯ್ಯೋ ಇಷ್ಟಕ್ಕೆ ತೃಪ್ತಿ ಪಟ್ರೆ ಅದಕ್ಕೆ ಮುಂಗೆ ಹತ್ರ ಆಗದೆ ಯಾವಾಗ ಅಂತಮ್ಮ? ಸುಬ್ಬ ಬುಲ್ಲ ನಡೆಯೋದು ಯಾವಾಗ ಏಳು ಅಂತಮ್ಮ? ಅಂತಮ್ಮ ನಿನ್ನೆಗೆ ಆಷಾಢ ಮುಗ್ದಾಗದೆ ಇದೇ ವಿಷಯ ಇಟ್ಕೊಂಡು ಅದಕ್ಕೆ ಮುಂಜೊತೆ ರೊಮ್ಯಾಂಟಿಕ್ ಆಗಿ ಹತ್ರ ಆಗ್ಬೇಕು. ಇಲ್ಲ ಕ್ವಾಟ್ಲೆ, ಅದ್ ಹೆಂಗೆ ಅಂತಾನೆ ಗೊತ್ತಾಯ್ತಿಲ್ಲ ಕಲ. ನಿಂದ ಕೆಡ್ತಲೇಲಿ ಹಂಗೆ ಒಂದು ಐಡಿರಿಯಾ ಹೊಡಿಯಲ್ಲ. ಅಂತಮ್ಮ ನಿನ್ಗೆ ಕಾಪಿ ರೊಮ್ಯಾನ್ಸ್ ಗೊತ್ತು ತಾನೆ? ಕಾಪಿ ರೊಮ್ಯಾನ್ಸಾ? ಲೇ ಕ್ವಾಟ್ಲೆ, ನನಗೆ ನನ್ನ ಹೆಂಡ್ರು ಮಾಡಿರೋ ಕೋಲ್ಡ್ ಕಾಪಿ ಮಾತ್ರ ಗೊತ್ತು ಕಲ್ಲ. ಹಂಗಂದ್ರೆ ಏನ್ಲ? ಅಂತಮ್ಮ ನಿನ್ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ನೆಗಿತಿದ್ದೆ ಬೇರೆ. ಅಂತಮ್ಮ ನಿನ್ನ ಹೆಸರು ಹಿಂದ್ಗಡೆ ಅನ್ರೊಮ್ಯಾಂಟಿಕ್ ಅಂತ ಸೇರ್ಸ್ಕೊಬಿಡು, ಸರಿ ಹೋಯ್ತದೆ. ಕಾಲೇಜ್ ಐಕ್ಳಿಗೆ ಗೊತ್ತಿರೋ ವಿಷಯ ನಿನಗ್ ಗೊತ್ತಿಲ್ವಲ್ಲ ಅಂತಮ್ಮ, ನಾನೇನ್ ಹೇಳು? ಲೇ ಕ್ವಾಟ್ಲೆ, ನಂಗೆ ಕಾಲು ಹೇಳಿ ಅದನ್ನ ಬಿಟ್ಟು ಅದೇನ್ ಮಾಡ್ಬೇಕು ಅಂತ ಹೊಸಿ ಸರಿ ಹೇಳ. ಇಂಥ ವಿಷಯದಲ್ಲಿ ರಾಗಿ ಕಾಳಿನಷ್ಟು ಜ್ಞಾನ ಇಲ್ದೆ ಹೋದ್ರವೆ ಈ ಕೋಪಕ್ಕೇನ್ ಕಮ್ಮಿ ಇಲ್ಲ. ಹೋಗ್ಲಿ, ನಾನು ಹೇಳೋದ್ನ ಸರಿಯಾಗಿ ಕೇಳು. ಈಗ ಅದಕ್ಕೆ ಮುಂಗ ಇಷ್ಟು ಮಾಡಂತಮ್ಮ. ಲೇ ಕ್ವಾಟ್ಲೆ, ಇದು ನಂಗೆ ಮೊದ್ಲೇ ಗೊತ್ತಿತ್ತು ಕಲ. ನಿಂಗ್ ಗೊತ್ತದೋ ಇಲ್ವೋ ಅಂತ ಸುಮ್ನೆ ಪರೀಕ್ಷೆ ಮಾಡಿದೆ ಆಟಯ್ಯ. ಅಂತಮ್ಮ ಸುಮ್ಕೆ ಫೋನ್ ಮಾಡಿದ್ರೆ ಸರಿ, ಇಲ್ಲ ನಿನ್ ಮ್ಯಾಲಿರೋ ಕೋಪಕ್ಕೆ ನನ್ನ ಫೋನ್ ನಾನೇ ಹೊಡೆದಾಕ್ಬಿಡ್ತೀನಿ. ಯಾಕೋ ಸ್ಯಾನ ರಾಂಗ್ ಆಗೋ ಥರ ಇದೆಯಾ? ನಾನೇ ಫೋನ್ ಕಟ್ ಮಾಡ್ಬಿಡ್ತೀನಿ ಬಿಡಪ್ಪ. ನೀ ನನ್ನ ಮಗ ಬೇರೆ ಪಕ್ಕದಲ್ಲಿಲ್ಲ, ಇವನ್ ಗೊರ್ದು ನನ್ನ ಕೋಪದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳೋಣ ಅಂದ್ರೆ ಈ ನನ್ನ ಮಗನ್ ಸವಾಸ್ವೇ ಸಾಕು. ಆದ್ರೂ ಈ ನನ್ನ ಮಗನ್ ತಲೆಯಲ್ಲಿ ಒಳ್ಳೊಳ್ಳೆ ಐಡಿಯಾ ಇಟ್ಟಿರ್ತಾನೆ. ಒಳ್ಳೆ ಆಯಿಲ್ ನನ್ನ ಮಗನ ಸವಾಸ ಆಯ್ತಲ್ಲಪ್ಪ. ಹೆಂಗ ಓಡ್ ಬಂದು ತಪ್ಪಿಸ್ಕೊಂಡೆ ಸರಿ ಹೋಯ್ತು, ಇಲ್ಲಾಂದ್ರೆ ನನ್ನ ಕಟ್ಟೆ ಆಟಯ್ಯ. ಮೊದಲು ನಮ್ಮ ಕೋಳಿಗೆ ಫೋನ್ ಮಾಡಿ ಚಿನ್ನದ ಮಟ್ಟ ಕೇಳಬೇಕು. ಈ ವಿದ್ಯೆ ಇಲ್ಲದೆ ಕೆಲಸ ಮಾಡಿ ಮಾಡಿ ಸಾಕಾಗೋಗಿದೆ. ಈಗ್ಲಾರು ನೆಮ್ಮದಿಯಿಂದ ಹಣ್ಣು ತಿಂತೀನಿ. ಅವ್ವ, ಇವನೆಲ್ಲ ಓದ್ ಜನ್ಮದಲ್ಲಿ ನಕ್ಷತ್ರಿಕ ಹುಟ್ಟಿದ ಅನ್ಸುತ್ತೆ ಕಣವ. ಉಸಿರಾಡೋಕು ಬಿಡಲ್ಲ ಅಂತಾನೆ. ಏನ್ ಕರ್ಮನೋ ನಂದು.